ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮನೆ ಮಗಳು ಅಂದ್ರೆ ವರ ಕೊಡದ ಲಕ್ಷ್ಮಿ ಅವಳನ್ನ ಕಾಪಾಡ್ಕೊಂಡ್ಬಿಟ್ಲು. ನೋಡಿ ಮೇಡಮರೇ, ಅವಳು ಈ ಮನೆಗೆ ಕಾವಲಾಗಿ ನಿಂತಿದ್ದಾಳೆ. ಅವಳಿರೋ ತನಕ ಈ ಮನೆನ ಕೆಡವಕ್ಕಂತೂ ಆಗಲ್ಲ ಬಿಡಿ. ನಮ್ಮ ತಾಯಡ ಮುಚ್ಚ ಬಾಯ್ ಸಾಕು. ನಾನು ಮುಂದೆ ಅವಳನ್ನ ಹೊಗಳ್ಬೇಡ. ಅವಳು ನೆನ್ನೆ ಮೊನ್ನೆ ಚಿಗುರ್ಕೊಂಡಿರೋ ಗಿಡ ಅಷ್ಟೇ. ಆದ್ರೆ ಇಂಥ ಕೆಲಸದಲ್ಲಿ ನಾನು ಹೆಮ್ಮರ. ಏನ್ ಮಾಡ್ತೀನಿ ಅಂತ ನೋಡು. ನನ್ನ ಮುಂದೆ ಅವಳ ಆಟ ಏನು ನಡೆಯಲ್ಲ. ನನಗೆ ಯಾಕೋ ನಿಮ್ ಮಾತು ಉಲ್ಟಾ ಕೇಳಿಸ್ತಾ ಇದೆಯಲ್ಲ. ಅಲ್ಲ ಮೇಡಮರೇ, ಅವಳೇನೋ ಆಟ ಆಡ್ತಾನೆ ಇದ್ದಾಳೆ, ಆದ್ರೆ ನೀವು ಮಾತ್ರ ಕೂಗಾಟ ಕಿರ್ಚಾಟ ಮಾಡ್ತಾನೇ ಇದ್ದೀರಾ. ವಾಟ್ ಈಸ್ ನಾವು ಇದ್ದಕ್ಕಿದ್ದಾಗೆ ಮದುವೆ ಹೇಗೆ ಬಂದ? ಅದೇ ಅರ್ಥ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಆ ಶ್ರಾವಣಿ ಸುಬ್ಬು ವೀರು ಹೆಸರು ತಗೊಳ್ಳಲ್ಲ ಅಂತ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇಷ್ಟು ಕೆಲಸ ಮಾಡಿಸಿದ್ದು. ಆದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ವಿಷಯ ಹೇಗೆ ಗೊತ್ತಾಯ್ತು? ಅದನ್ನ ನೀವು ಯೋಚನೆ ಮಾಡಿ ಮೇಡಮರೇ. ಮುಂದೇನಾದ್ರೂ ಪ್ಲಾನ್ಗಳಿತ್ತು ಅಂದ್ರೆ ಶ್ರಾವಣಿನ ತಲೆಯಲ್ಲಿ ಇಟ್ಕೊಂಡು ಮಾಡಿ, ಇಲ್ಲ ಅಂದ್ರೆ ನಿಮ್ ಪ್ಲಾನ್ಗಳೆಲ್ಲ ಟುಸ್ ಪಟಾಕಿನೇ. ಈಗ ಏನ್ ಮಾಡೋಣ? ಏನ್ ಮಾಡೋಣ ಈಗ ನಿನ್ನ ಮಗನಿಗೆ ಕೆಲಸ ಅಂತ ಹೋಗಿದೆ. ಆ ವಿಷಯ ಇಟ್ಕೊಂಡು ನಿನ್ನ ಸೊಸೆ ಕೆಲಸ ಬಿಡೋದು ಹೇಗೆ ಅಥವಾ ಕೆಲಸವನ್ನ ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದ. ಈಗ ಸದ್ಯಕ್ಕೆ ದಾರಿ ಬಿಟ್ರೆ ಇಬ್ರು ಒಳಗೋಗದ. ಇಲ್ಲ, ನಾವಿಡೋ ಪ್ರತಿ ಹೆಜ್ಜೆಗೂ ಆ ಶ್ರಾವಣಿ ಮುಳ್ಳಾಗಿ ಬರ್ತಿದ್ದಾಳೆ. ಇಲ್ಲ ಮಾಡಿ, ನಾವಿನ್ ಮುಂದೆ ಬೇರೆ ತರನೇ ಯೋಚನೆ ಮಾಡ್ಬೇಕು. ಮನೆಯವರೆಲ್ಲ ಬೀದಿ ಪಾಲಾಗ್ಬೇಕು. ಹೌದು, ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಯು ರೈಟ್. ನಾನು ಈಗಲೇ ಒಂದು 10 ಹುಡುಗರನ್ನ ಮನೆಗೆ ಕಳಿಸಿ ಮನೆಯವ್ರನ್ನೆಲ್ಲ ಬೀದಿ ಪಾಲ್ ಮಾಡಿ ಮನೇನ ನೆಲಸಮ ಮಾಡಿ ಎಲ್ಲರೂ ಕೊಂದಾಕ್ಬಿಟ್ಟು ಮಾತು ಹೇಳ್ತೀನಿ. ಕೊನೆಗೆ ಆ ವೀರು ಎಲ್ರನ್ನು ಕಳ್ಕೊಂಡು ಅನಾಥ ಅಂತ ಅನ್ನಿಸ್ಬೇಕು. ಎಲ್ಲರೂ ಸರ್ವನಾಶ ಮಾಡ್ಬಿಡ್ತೀನಿ. ನನ್ನ ಮಗನ ಮೇಲೆ ಕೈ ಮಾಡ್ತೀಯಾ ನಿನ್ನ? ಬಿಡ. ನಂಗೆ ಒಡೆಯಕ್ ಬರ್ತಿದ್ದ, ನನಗೊಡ್ದು ನೀವಿಬ್ರು ಉಳ್ಕೋಬಹುದು ಅಂತ ಅನ್ಕೊಂಡಿವ್ರಾ? ಏನೇ ಹೇಳ್ತಿದ್ದೆ ನೀನು? ನೀವಿಬ್ರು ಆಡೋ ಆಟಗಳನ್ನ ಈಗ್ಲೇ ಹೋಗಿ ಎಲ್ರ ತವ ಹೇಳಿದ್ರೆ ಏನಾಯ್ತದೆ ಅಂತ ನಿಮಗ್ ಗೊತ್ತಾಯ್ತಾ? ನನ್ ಜೀವನದಾಗೆ ನೋವು ಅನ್ಭವಿಸಿದ್ರು ಪರವಾಗಿಲ್ಲ, ನಿಮ್ಮಿಬ್ರು ಜೀವನ ಸಂದಾಗಿರ್ಲಿ ಅಂತ ನಾನು ಈತೆಲ್ಲ ಸಹಿಸ್ಕೊಂಡಿದ್ದೆ. ಒಂದಲ್ಲ ಒಂದಿನ ನೀವಿಬ್ರು ಬದ್ಲಾಯ್ತೀರಿ, ನಿಮ್ಗೆ ಒಳ್ಳೆ ಬುದ್ಧಿ ಬರ್ತದೆ ಅಂತ ನಾನು ಈತ ದಿವಸ ಕಾದೆ. ಆದ್ರೆ ಇನ್ನು ಸಹಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ.